ಆರಾಮದೇನವ ಪರವ? ಪಾಟೀಲ್ ಅವ್ರು ಆರಾಮದಾರ? ಎಲ್ಲರೂ ಆರಾಮದಾರ ನೋಡ್ರಿ. ಅಂದಂಗೆ ಏನಿಲ್ಲ, ನಾಳೆ ನಮ್ಮ ಮಗಳದು ಎಂಗೇಜ್ಮೆಂಟ್ ಐತಿ. ನಿಮ್ಗೆ ಅನು ಹೇಳಿರ್ಬೇಕು. ಅದಕ್ಕೆ ನೀವೆಲ್ಲರೂ ಇವತ್ತು ಬರ್ಬೇಕು ನಮ್ಮ ಮನೆಗೆ. ಅಯ್ಯೋ ಅದಕ್ಕೇನಂತ, ಬರೋಣಪ್ಪ ಬರೋಣ. ಅಂದಂಗೆ ಹುಡುಗನ ಮನೆ ನೋಡಕ್ಕೆ ಹೋಗಿದ್ರಂತ, ಚಲೋ ಅದಾರ? ಹಾಂ, ಮಂತ್ಯಾನ ನೋಡ್ಕೊಂಬಂದ್ವಿ. ಹೊರಗಿನ ಮಂದಿ ಯಾರೂ ಇಲ್ಲ, ನಾವೇ ಇಷ್ಟೇ. ನಾನು ನಮ್ಮ ಮನೆಯವರು ನಮ್ಮ ಅತ್ತಿಗೆಮ್ಮ ಅಷ್ಟೇ ಹೋಗಿದ್ವಿ. ಇದು ನಿಮ್ಮನ್ನು ಕರಿಬೇಕಂದ್ವಿ, ಮತ್ತೆ ಗೊಳೆ ಗೊಟ್ಟಂತೆ ಅಂದರೆ ಭಾಳ ಮಂದಿ ಹೋಗೋದು ಬೇಡ ಅಂತ ಕರಲಿಲ್ಲ. ಏನು ಅನ್ಕೋಬೇಡ್ರಿ. ಛೇ ಛೇ ಛೇ, ಅನ್ಕೊಳಕ್ಕೆ ಏನೈತೆ ಪರವ? ಇರ್ಲಿ ಬಿಡು, ನೀವು ನೋಡ್ಕೊಂಬರೋದ ಮುಖ್ಯತ್ತಿನ್ನು. ಯಾಕೆ ನಿಮ್ಮ ಮಗಳು ಕೊಡಾಕತ್ತಿರೋದು, ನಾವೆಲ್ಲ ಬಂದ್ಗೊಳೆ ಅಂತ ನೋಡ್ಯಾರ ಮಾಡೋದೇನೈತಿ. ಇನ್ನು ಬಿಡಪ್ಪ, ಹಳ್ಳಾಗಾದ್ರೆ ಆಜು ಬಾಜು ಅವ್ರು ಇವ್ರು ವಿಚಾರಿಸ್ತಾರ ಅನ್ಬೋದು. ಇಲ್ಲಿ ಯಾರು ಸಿಟಿಯಾಗ ಒಬ್ರಿಗೊಬ್ರು ವಿಚಾರಿಸ್ತಾರೆ? ಯಾವುದಿಲ್ಲ, ನೋಡ್ತಾರ ಸುಮ್ಮನೆ ತಂಪಾಡಿತಾವ ಬರ್ತಾರ ಅಷ್ಟೇ. ಆತು, ಈಗ ನೋಡ್ಕೊಂಬಂದ್ರೇನ ಚಲೋ ಅಥವಾ ಒಟ್ಟ? ನಾನು ಕರ್ಲಿಲ್ಲ ಅಂತ ನಾ ಯಾಕೆ ಬೇಜಾರು ಮಾಡ್ಕೊಲ್ಲ ಹುಡುಗಿ? ಏನು ಬೇಜಾರಿಲ್ಲವ ಇವ. ಅಂದಂಗೆ ಈಗ ಎಂಗೇಜ್ಮೆಂಟಿಗೆ ಎಷ್ಟೊತ್ತಿಗೆ ಐತಿ ಬೆಳಗ್ಗೆ? ಎಂಗೇಜ್ಮೆಂಟ್ 8ರಿಂದ 12 ಅಂದಾರ. ಹಾಂ, 8ರಿಂದ 12. ಹಂಗಾರೆ ನಾನು ಇವತ್ತು ಬರೋಕ್ಕಾಗಲ್ಲ. ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೇನೆ. ಒಮ್ಮಿಂದ ಸೀದಾ ಅಲ್ಲಿಗೆ ಬರ್ತೇವೆ ನಾನು ನನ್ನ ಮಗ. ಇವತ್ತು ಏನು ಮಾಡು ನೀನು, ಈಕಿ ನಾನು ಕರ್ಕೊಂಡೋಗು ಬೇಕಾರೆ. ಪಾಪ ತಂಗಿ ಎಂಗೇಜ್ಮೆಂಟ್ನಾಗ ಹಾಕಿರ್ಲಿ, ಯಾಕಂದ್ರೆ ಏನಾರ ಕೆಲಸ ಇದ್ರೆ ಮಾಡಿದ್ರೆ ಮಾಡ್ಕೊತಾರೆ ಇಬ್ರು ಅಕ್ಕ ತಂಗಿ. ಅದಕ್ಕೆ ಆಮೇಲೆ ನಿನಗೂ ಬೇಕೇಕಿ ಅಲ್ಲ, ಅದಕ್ಕೆ ನೀನು ನಿನ್ನ ಮಗಳು ಕರ್ಕೊಂಡೋಗು. ನಾನು ನಾಳೆ ಅಲ್ಲಿ ಛತ್ರಕ್ಕೆ ಬರ್ತೀನಿ ಸೀದಾ. ಅಲ್ಲ, ನೀವು ಬಂದಿದ್ರೆ ಚಲೋ ಇರ್ತಿತ್ತೆ. ಅಯ್ಯೋ, ನಾನು ಬಂದು ಮಾಡೋದೇನೈತೆ? ನೀವು ಏನು ಬೇಕಾಗಿರೋದಲ್ಲಿ ಯಾರು? ಅನು ಇದ್ರೆ ಸಾಕಲ್ಲಿ, ಮತ್ತು ನಾವೆಲ್ಲರೂ ಗೊಳೆ ಅಂತಲ್ಲಿ ಬರೋದೇನೈತಿ? ಇರಲಿ ಅನುನ್ ಕರ್ಕೊಂಡೋಗಿ ಸಾಕು. ನಾವು ಮತ್ತೆ ಇನ್ನೇನು ಬರ್ತೀನಂತೆ, ನಾಳೆ ಅಲ್ಲಿ ಕಾರ್ಯಕ್ಕೆ ಬರ್ತೀನಲ್ಲ, ಮುಗಿತಪ್ಪ ಅಷ್ಟೇ. ಓ, ಹಂಗಂತೀರಾ? ಸರಿ, ಹಂಗಾರೆ ಹಂಗಾಗ್ಲಂಗಾರೆ ನಾನು ಈಕಿನ ಕರ್ಕೊಂಡು ಹೋಗ್ತೀನಿ. ನಾಳೆ ನೀವು ತಪ್ಪಿಸ್ಬಾರ್ದು, ಮತ್ತೆ ಬರ್ಬೇಕು ಮತ್ತೆ ಇಬ್ರು. ಆದಿತ್ಯ ಎಲ್ಲದನ್ನ ಅವಂಗೂ ಹೇಳ್ತಿದ್ದೆ. ಆದಿತ್ಯ ಆಫೀಸ್ಗೆ ಹೋಗಿರ್ತಾನಲ್ವ, ಇಷ್ಟೊತ್ತಾಗ ಎಲ್ಲಿರ್ತಾನೆ? ಇರ್ಲಿ ಬಿಡ, ನನಗೆ ಹೇಳಿದ್ರೆ ಅವ್ನು ಹೇಳ್ದಂಗೆ. ಅವನು ಗೊತ್ತೈತಿಲ್ಲ, ಗಂಡನ ಕರ್ಕೊಂಡು ಬಂದೇ ಬರ್ತಾಳೆ. ಗಂಡ ಹೇಳ್ತಾಳ, ನಾಕಿನ್ನ ಈಗ ಕರ್ಕೊಂಡೋಗ್ರಿ, ನಾವು ನಾಳೆ ಬರ್ತೀವಂತ. ಖುಷಿ ಆತವಾ? ಒಟ್ಟು ಮಗಳದೊಂದು ಕಾರ್ಯ ಇದು ಮಾಡಿದಲ್ಲ ನೀನು. ಆಗ್ಲಿ ನಮ್ಮನ್ನು ಕರಲಿಲ್ಲ, ಕರೆದ್ರು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು? ಹೌದಿಲ್ಲ, ಮುಖ್ಯ ಮೊದಲು ಮಕ್ಕಳು ಚಲೋ ಇರ್ಬೇಕು. ಅದೇ ಅಂದೆ ನಾನು, ಅದೇ ಅನ್ಕೊಂಡೆ. ಇರ್ಲಿ ತಗೋರಿ, ಈಗ ಹೋಗಿ ಬರೋಣ. ಅನು ಅತ್ತಿಯವ್ರು ಏನು ಹಂಗೆ ಬೇಜಾರು ಮಾಡ್ಕೊಳ್ಳೋಂಥ ಮನುಷ್ಯರಲ್ಲ. ಅವ್ರು ಭಾಳ ತಿಳುವಳಿಕಸ್ತ್ರದಾರ, ಅವ್ರಿಗೆಲ್ಲ ಅರ್ಥಕತಿ. ಯಾಕಂದ್ರೆ ಏನು ಮಂತ್ಯಾನ ನೋಡೋಕೆ ಏನು ಹಿಂಡು ಮಂದಿ ಹೋಗಾರನ, ಅವ್ರಿಗೆಲ್ಲ ಗೊತ್ತಾಕತಿ ಅಂತ ಅದೇ ಅಂದೆ ನಾನು. ಭಾಳ ಖುಷಿ ಆಯ್ತು ನೋಡ್ರಿಪ್ಪ ನನಗಂತೂ ಹೊತ್ತಾಗ. ಸರಿ, ಹಂಗಾರೆ ನೀವು ನಾಳೆ ಬರ್ರಿ. ನೀ ಕರ್ಕೊಂಡೋಕೆ ನಾನು ಹೋಗ ಅರ್ಬಿಟ್ಗೆ ಹೋಗು. ಬಟ್ಟೆ ಎಲ್ಲ ಪ್ಯಾಕ್ ಮಾಡೇ ಇಟ್ಟೇನಿ. ಏನಿಲ್ಲ, ಸೀದಾ ನಾನು ನೀ ಬರಲ್ಲ ಅಂತೇಳಿ ಕಾಯ್ತಾ ಇದ್ದೆ. ಹೌದಾ? ಸರಿ, ಬ್ಯಾಗ್ ತೊಗೊಂಡೋಗಂಗಾರೆ ಕಾರ್ ಕಡೆ ಕೂಡ ನಾನು ಹೋಗ್ಬಿಡೋಣ. ಹೊತ್ತಕತಿ ಹೋಗ್ತಾ ದಾರ್ಯಾಗ ಒಂಚೂರು ಇನ್ನೂ ಕೆಲಸದ ಹೂಗಿವೆಲ್ಲ ತೊಗೊಂಡೋಗ್ಬೇಕು. ಅದಕ್ಕೆ ಅತ್ತಿಯಾರ ಹೋಗ್ಬರ್ತೀನಿ. ಹೋಗ್ಬಾ, ನಿಂತಿದ್ದು ಚಂದ ಕರೆಗಿರಿ ಮಾಡಿಕೊಟ್ಟು ಏನಬ್ಬಾ. ಹ್ಞೂ ರೀ ಅತ್ತಿಯಾರ ಅಂದ್ರೆ ನೀನು ನಾಳೆ ದೌಡ್ ಬರ್ರಿ. ಹ್ಞೂನವ, ಸರಿ, ಹಂಗಾರೆ ನಾವು ಬರ್ತೀವ್ರಿ. ಆತಾತ. ದನ ಆ ಕಡೆ ಹೊಡ್ಕೊರಿ, ದನನ ಬಂದು ಈ ಕಡೆ ಬಿಟ್ಟು ಬಿಡ್ತಾವ ನೋಡತ್ತ. ಬೇಲಿ ದಾಟೆ ತಗ ತಲೆ ಕೆಟ್ಟ ಹೋಗತ್ತ. ಹಂಗಾಗಿ ಎಲ್ಲ ತೆಗೆದೋಗಿ ತೆಂಗಿನ ಗಿಡ ಹಚ್ಚಿದ್ರು ಇವ್ರು ಕಾಡು ತಪ್ಪೋದಲ್ಲ ತಗ. ಮನೆ ಬಾಕಲ್ಲ ಒಂದು ಹೂವಿನ ಗಿಡ ಉಳಿಯಲ್ಲ, ಒಂದು ಕೈಪಲ್ಲೆ ಏನಾರ ಒಟ್ಟು ಮನೆಗೆ ಬೆಳ್ಕೊಂಡು ತಿನ್ನಾನ ಅಂತಂದ್ರೆ ಅದನ್ನೂ ಬಿಡುದಿಲ್ಲ ತಗ. ಈಕೆ ಯಾಕೆ ಈ ಕಡೆ ಬರಾಕತ್ತಾಳ? ಹಾಂ, ಎಷ್ಟು ದಿನ ಆಗಿತ್ತು ಸೊಕ್ಕಿನ ಮೂಳೆ, ಯಾಕೆ ಈ ಕಡೆ ಬರಾಕತ್ತಾಳ? ಏನ ನೋಡಂತಾಳೆ. ಸಾಯ್ತ್ರಕ್ಕ ಏನು ಮಾಡತ್ತೀಯ? ಬಾರ ಯವ, ಏನು ಮಾಡಕ್ಕೋಲಿ. ನಾನು ಮಕ್ಕೊಂಡಿದ್ದೆ, ಈಗ ಊಟಾತ ಒಂದಿಟ್ಟು ಮಕ್ಕಳನ್ನ ಅಂತೇಳಿ ಹೋದೆ. ಈ ದನದ್ದೊಂದು ಕಾಟ ಗಂಟಿ ಸೌಂಡ್ ಕೇಳ್ತಲ್ಲ, ದನಗಿನ ಬಂದವ ಅಂತಡಿಯತ್ತಾಗ ಅಂತೇಳಿ ಹೊರಗೆ ಬಂದು ನೋಡ್ತೀನಿ. ಹೌದು ಈಗ ಕಾಡ್ತಾವೋ ಇವತ್ತು ಒಂದಿಟ್ಟು ಏನು ಮನೆ ಬೇಕಲ್ಲ ಇರಿಸ್ಕೊಡ್ದಲ್ಲ ನೋಡು. ದನ ಮೇದ ಮನೆಗೆ ಬಂದ್ರೆ ಸಾಕಂತೇಳಿ ಬಿಟ್ಕೊಟ್ಟು ಹೋಗಿ ಬೇಕಂತೇಳಿ ಮಂದಿದು ಏನಾರ ತಿಂದು ಹೋಗೋಲ್ಲಕ್ಕಂತೇಳಿ ಬಿಟ್ಕೊಟ್ಟು ಹೋಗಿ ಕೂತ್ ಬಿಡ್ತಾರತ್ತಾಗ. ಬೆಂಡ್ಲಾರ ಏನು ಇವ್ರ ಸಲುವಾಗಿ ಹಚ್ಚವನ ಅನ್ನಂಗೆ ಆಗ್ಬೇಕದು. ಹಂಗಾಗೈತೆ ಪರ ಇವತ್ತಾಗ ಎಲ್ಲರ ಮನೆ ಹಣೆ ಬರ್ನ ಅಷ್ಟೆ. ನಿನ್ನೆ ನಮ್ಮ ಮನೆ ಬೇಕಲ್ಲಾಗಿದ್ದಿದ್ದು ದಾಸವಾಳ ಗಿಡ ಓಟು ಕಡ್ದೋಗ್ಯಾವ. ಯಾವ ಕಡ್ದೋಗ್ಯಾವ ಏನೋ ದನ, ನಾನು ನೋಡೇ ಇಲ್ಲ. ಆಮೇಲೆ ಹೊರಗೆ ಬಂದು ನೋಡ್ತೀನಿ, ಎಲ್ಲ ತಿಂದು ಹೋಗಿ ತಿನ್ನೇನು ಮಾಡ್ತಿ? ಸುಮ್ಮನೆ ಅದೇ. ಹಿಂಗಾಗಿ ದೇವ್ರ ಪೂಜೆಗೆ ಒಂದು ಹೂ ಭೇಟಿ ಆಗೋದಿಲ್ಲ. ಒಂದು ಹೂವು ಪೂಜೆಗೆ ಒಂದು 4 ಹೂ ಸಿಗ್ತಾವಂತ ನಾವು ಹಚ್ಚುದ, ಎಲ್ಲ ದಂದ ಬಾಯಿಗೆ ಹಾಕತ್ತೆ. ಮತ್ತೆ ಇಲ್ಲೇ ನಿಂತಿಲ್ಲ ಒಳಗೆ ಬಾ. ಏನು ಅಪರೂಪಕ್ಕೆ ಬಂದೇವ, ಹಂಗೆ ಕೆಲ್ಸ ಇಲ್ದ ಬರೋಕ್ಕೆಲ್ಲ ಏನು ಕೆಲ್ಸ ಇತ್ತ ಗೊತ್ತಿಲ್ಲ. ಒಳಗೆ ಬಾ ಮಾತಾಡೋಣ. ಇರ್ಲಿ ಮತ್ತೇನು ಗಾಳಿಗೆ ಆರಾಮ್ ನಿಂತೇವಿ, ಮತ್ತೇನು ಒಳಗೆ ಹೋಗೋದು, ಇಲ್ಲೇ ಮಾತಾಡೋಣ. ಅಂದರೆ ಒಂದು ಈಟ ನೀ ಹೇಳಿದ ಖರೇನ ಚೂರು ಕೆಲಸ ಇತ್ತು. ಅದೇನಂತಾರಲ್ಲ ಬಿಡಕ್ಕೆ ಬಿದ್ದು ಹಡಿಯೋದು ಅಂತೇಳಿ, ಹಂಗೆ ಬಿಡಕ್ಕೆ ಬಿದ್ದು ಹಡಿಬೇಕಾಗೈತಿ ನನ್ನ ಬಾಳೆ. ನನಗೆ ಬೇಕಾಗೇನಲ್ಲ ಮತ್ತೆ. ಇದು ನನ್ನ ಗಂಡ ಮಾಡೋ ಆಟಕ್ಕೆ ಬೇಕಾಗಿ ಹಿಂಗೆ ನೀನು ಕೇಳೋ ಪರಿಸ್ಥಿತಿ ಆಗೈತೆ ನೋಡು. ಹೋಲ್ಬಿಡ ಅಂದಂಗೆ ಏನಪ್ಪ ಅಂತಂದ್ರೆ ಅದು ಮತ್ತು ನೀ ಯಾರ ಮುಂದೆ ಏನು ಹೇಳಕ್ಕೆ ಹೋಗ್ಬಾರ್ದು. ಮತ್ತೆ
ಯಾಕಂದರೆ ಸುಮ್ಮನೆ ಮಕ್ಕ ಕೆಡ್ತಾವೆ ನೋಡು, ಹೌದಿಲ್ಲ? ಹೇಳೋದು ಅವು ಇನ್ನೊಂದು ಆಗೋದು ಯಾಕೆ ಬೇಕಂತಷ್ಟೇ. ಇಲ್ಲ ಅಯ್ಯವ, ಇನ್ನೂ ವಿಚಾರ ಹೇಳೋದಕ್ಕಿಂತ ಮುಂಚೆ ಪೀಟಿಕೆ ಹಾಕಕತ್ತಿಯಲ್ಲ, ಏನು ಹೇಳಲ್ಲ ಅದಕ್ಕೇನಂತ. ಹೇಳೋ ವಿಚಾರ ಆದರೆ ಹೇಳೋದು, ಇಲ್ಲ ಅಂದರೆ ಇಲ್ಲ, ಹೌದಿಲ್ಲ? ಅದು ಅಲ್ಲದೆ ಏನೇ ಮೊದಲ ಹೇಳಬೇಡ ಅಂತ ಬೇರೆ ಹೇಳಕತ್ತಿ, ಅಂದಮೇಗೂ ನಾ ಯಾಕೆ ಹೇಳಕ್ಕೂಲಿ? ಇವ ನಾ ಹಾಗೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ, ನೀ ತಲೆ ಕೆಡ್ಸ್ಕೊಬೇಡ, ಹೇಳಿ. ಅದು ಮತ್ತೇನಿಲ್ಲ, ಒಂದಿಟ್ಟು ಈಕಿ ಅಲ್ಲ ಅದೇವ ಮಾದೇವಣ್ಣ, ಅವ್ನ ಹೆಂಡತಿ ಹೆಸ್ರು ಒಂದು ಸುಡ್ಗ ನನ್ನ ಬಾಯಾಗ ಬರೋದಲ್ಲ ತಗ, ಏನಾಯ್ತಲ್ಲ ಹೆಸ್ರು? ಮಮತವ್ವ. ಹಾಂ, ಅದ ಮಮತೆ. ಅದ ಮಮತಿ ಮಗ ಭಾರಿ ಚಲೋ ಅಂತ ಅಂತಾರಪ್ಪ. ಅವನು ಕಲ್ತು ಬಂದಾನ, ಭಾರಿ ಓದ್ಯಾನ, ಚಲೋ ಶಾಣೆ ಅದಾನ ಅಂತ ಅಂತಾರೆ. ನಿನಗೆ ಹೆಂಗೆ ಅನಿಸ್ತತಿ? ಭಾರಿ ಶಾಣೆ ಅದಾನಂತೆ. ನಂಗೆ ಅವ್ರ ಅಪ್ಪಂದೆಲ್ಲ ಯಾವಾರ ಇವನ್ನ ನೋಡ್ಕೊತಾನಂತ ತಿನ್ನಕ್ಕೆ, ಹುಡುಗ ಭಾರಿ ಶಾಣೆ ಐತಿ ಅಂತ ಅಂದ್ರಪ್ಪ, ಅದಕ್ಕೆ ಕೇಳಿದೆ. ಓ ಹೌದಾ? ಅಷ್ಟನಾ? ಮತ್ತೇನಾರ ಐತೆ ಮತ್ತೆ? ಹೇಳಂಗೇನಾರ ಇದ್ರು ಮತ್ತೆ? ಇಲ್ಲ ಅಷ್ಟೇ ಸದ್ಯಕ್ಕೆ. ಅಂದರೆ ಒಂದು ನಮ್ಮ ಮನೆಯವರು ಆ ಕಡೆ ಒಂದು ಯಾವುದೋ ಕನ್ಯೆ ಐತಂತವ, ನಿನ್ನೆ ಅವ್ರ ತಂಗಿ ಊರಿಗೆ ಹೋಗಿದ್ರಲ್ಲ, ಅಲ್ಲೇ ಒಂದು ಕನ್ಯೆ ಐತಂತ. ಅದಕ್ಕೆ ಆ ಕನ್ಯೆನ ಇವ್ರ ಮಗ ಕೊಡ್ಸದ ಅಂತೇಳಿ ಆ ಮಾದೇವಣ್ಣ ನಮ್ಮ ಮನೆಯವ್ರ ಮುಂದೆ ನನ್ನ ಮಗ ಅಂದರೆ ಬಂಗಾರ, ನನ್ನ ಮಗನ ಬಿಟ್ಟು ಮತ್ತೆ ಯಾರೂ ಇಲ್ಲ, ಅಷ್ಟು ಚಲೋ ಇಷ್ಟು ಚಲೋ ಅಂತ ಹೇಳ್ಬಿಟ್ಟಾರ. ಅದಕ್ಕೆ ಇವ್ರಿಗೆ ಏನಂದ್ರೆ ಹುಡುಗ ಭಾಳ ಚಲೋ ಐತೆ ಏನ ಮತ್ತು ಆಗ್ಬೋದನ ಅಂತ. ಈ ಹೆಣ್ಗಂಡೆಯವರ ಗೊತ್ತಲ್ಲ ನಿನಗೆ, ಮಾಡಿಸಿದ್ರೆ ಚಲೋ ಇದ್ರೆ ಚಲೋ, ಇಲ್ಲ ಅಂದ್ರೆ ಈ ಕಡೆಯಿಂದ ಹುಡುಗಿ ಮನೆಯಾಗೂ ಬೇಯಿಸ್ಕೋಬೇಕು, ಆ ಕಡೆಯಿಂದ ಹುಡುಗನ ಮನೆಯಾಗೂ ಬೇಯಿಸ್ಕೋಬೇಕು, ಹೌದಿಲ್ಲ? ಹೌದವ ಯವ್ವ, ಹೆಣ್ಗಂಡು ವ್ಯವಹಾರ ಮಾಡಿಸೋದೈತಲ್ಲ, ಚಲೋ ಆದ್ರೆ ಯಾರೇನು ಹೇಳೋದಿಲ್ಲ ಚಲೋ ಆತಂತೇಳಿ. ಚಲೋ ಆಗಿಲ್ಲ ಅಂದ್ರೆ ಮುಗಿದೋತು, ಕುಂತಲ್ಲಿ ನಿಂತಲ್ಲಿ ಶಾಪ ಹಾಕಕ್ಕೆ ನಿಂದಿರ್ತಾರೆ. ಹಾಗಾಗಿ ನಾ ಈ ವ್ಯವಹಾರನ ಮಾಡಕ್ಕೆ ಹೋಗೋದಿಲ್ಲವ. ಅದಕ್ಕೆ ಕೊಡ್ಸೋಣ ಅಂತೇಳಿ. ಈಗ ಹುಡುಗಿ ಹೆಂಗದಾನ? ಹುಡುಗಿ ಮಾತ್ರ ಚಲೋ ಐತಿ. ಅದೇನದು ಕಾಲೇಜ್ನಲ್ಲಿ ಲೆಕ್ಚರ್ ತೊಗೊಂಡಾಳ. ಹುಡುಗನ ಕಡೆನೂ ಈಡೆ ಜಾಸ್ತಿ ಐತಿ. ಮತ್ತು ಮಾದೇವಣ್ಣ ಹೇಳೋದು ಕೇಳಿದ್ರೆ ಹುಡುಗ ಬಂಗಾರದಂಗೆ ಅದಾನ. ನನಗೆ ಕಿವಿಗೆ ಬಿದ್ದಂಗೂ ಯಾವ ಸುದ್ದಿ ಇಲ್ಲ ಬಿಡು. ಅವ್ರ ಮನೆಗೆ ಹೋಗಿ ವಿಚಾರಿಸೋಣ ಅಂದ್ವಿ. ಈಗ ಅದೇ ಅಂತಾರೆ ಹೆತ್ತರಿಗೆ ಹೆಗ್ಗಣ ಮುದ್ದು ಅಂತೇಳಿ, ಅವ್ರ ಮಗನ ಬಗ್ಗೆ ಅವ್ರು ಯಾಕೆ ಬಿಟ್ಕೊಡ್ತಾರೆ, ಹೌದಿಲ್ಲ? ಅದಕ್ಕೆ ನೀನು ಅಂತೇಳಿ ಬಂದ್ವಿ. ಕಾಸಿ ಬಾಜು ಮನೆ ಏಕೆ ನೀನು ಅಂತೇಳಿ, ನಿನಗೆ ಗೊತ್ತಿರ್ತೈತಿ ಏನಾರ ಇದ್ದರೆ ಅಂತ ಅಷ್ಟೇ. ಮತ್ತು ನಾ ಬಂದಿದ್ದೆ ಕೇಳಿದೆ ಅಂತ ಅಯ್ಯ ನನ್ನಕ್ಕೆ ಹೋಗಬೇಡ ಮತ್ತೆ. ಅದಾ ನೋಡುವ, ನಾನು ಹುಡುಗಿ ಎಲ್ಲಿದೆ? ಅಯ್ಯೋ ನಮ್ಮ ಮನೆಯವರಿಲ್ಲ, ನಮ್ಮ ಮನೆಯವ್ರ ತಂಗಿ ಮಗಳೇ. ಓ ಹೌದಾ? ಇದು ಯಾಕ ಮನೆಯವ್ರ ತಂಗಿ ಮಗಳೇ ಅಂತ ಅಂದಮೇಲೆ ನಂಗೆ ಒಂದು ಸ್ವಲ್ಪ ಜೀವ ತಡಿವಲ್ತು. ಅದೇ ನಾನು ನೋಡೇನಾಳೆ ಶಾಂತವನ್ ಅದಲ್ಲ, ಶಾಂತವನ್ ಮಗಳಾದ್ರೆ ನನಗೆ ಮನಸ್ಸು ತಡೆಯಂಗಿಲ್ಲ, ಇದ್ದಿದ್ದಂಗೆ ಹೇಳ್ತೇನೆ. ಏನು ಹುಡುಗ ಸರಿ ಇಲ್ಲ, ನಿನ್ನ ಮಗ ಇದ್ನಲ್ಲ ತಪ್ಪಿಕೋಬೇಡ, ನಿನ್ನ ಮಗನ ಎಡಕ್ಕಿಟ್ಟು ಬಲಕ್ಕೆ ಬರ್ತಾನೆ ನೋಡವ. ನಿನ್ನ ಮಗ್ಗ ಇನ್ನೂ ನಿನ್ನ ಗಂಡ ಕೈಯಾಗ ಪಾರ್ಪತ್ಯ ಕೊಡ್ತಿದ್ದಿಲ್ಲ, ರೊಕ್ಕ ಕೊಡ್ತಿದ್ದಿಲ್ಲ, ಏನು ಬೈತಿದ್ರು, ಬಿಗು ಬಂದು ಇತ್ತು ಅಷ್ಟಿದ್ದ ನಿನ್ನ ಮಗ ಅಷ್ಟೆಲ್ಲ ಆಟ ಆಡಿಬಿಟ್ಟ. ಇಲ್ಲೇ ಹಂಗಲ್ಲ, ಅವನ ನೋಡ್ಕೊತಾನೆ ಎಷ್ಟೋ ಸಲ, ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ, ಅದಕ್ಕೆ ರೊಕ್ಕ ಬೇಕು ಇದಕ್ಕೆ ರೊಕ್ಕ ಬೇಕು, ಅಲ್ಲಿದ್ದು ಇಲ್ಲಿ ಕೊಡಬೇಕು ಇಲ್ಲಿದ್ದು ಅಲ್ಲಿ ಕೊಡಬೇಕು ಅಂತೇಳಿ ಕೈಯಾಗ ರೊಕ್ಕನೂ ಇಸ್ಕೊತಾನೆ, ಎಲ್ಲ ಮಾಡ್ತಾನೆ ಗೊತ್ತಾನ. ಇಷ್ಟೆಲ್ಲ ಮಾಡಿದ ಅವ್ನ ಕೈಯಾಗ ಯಜಮಾನಿಕೆ ಇರ್ತದೆ ಒಂದೊಂದು ಸಲ ಅಂತರು. ಅವನು ಕುಡಿತಾನೆ ರಾತ್ರಿ, ನಾನು ನೋಡೇನಿ. ಕುಡಿದು ಬಂದು ಬಾಯಿ ಮಾಡಿದ್ದು ಕೇಳೀನಿ, ಊರಾಗ ಮರ್ಯಾದಕ್ಕೆ ಸುಮ್ಮನೆ ಇರ್ತಿಲ್ಲ ಅಂತೇಳಿ ಅವ್ರ ಅಪ್ಪ ಗದರ್ಶಿ ಒಳಗೆ ಕಳಿಸಿದ್ದು ನೋಡೇನಿ. ಮತ್ತು ನನಗೆ ಗೊತ್ತಿಲ್ಲ, ನನಗೆ ಇದ್ದೆ ಒಟ್ಟು ಹೊಸರೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಗೆ ಗೊತ್ತಿದ್ದ ಮೇಲೆ ಗೊತ್ತೈತಿ ಅಂತ ಹೆಂಗೆ ಅನ್ನಕತ್ತೀವ, ಹೌದಿಲ್ಲ? ಅಯ್ಯೋ ದೇವ್ರೆ, ಯವ್ವ ಕುಡಿತೈತಿ ಅರ್ಕಟ್ಬಾಡೆ, ಹೇಳಿದಾರೆ ಮಾತು ಒಟ್ಟ ಕೇಳೋದಿಲ್ಲ, ಒಳ್ಳೊಳ್ಳೆ ಮಾತಾಡೋದು ಇವೆಲ್ಲ ಐತಿ ಜೊತೆಗೆ, ಗೊತ್ತಾನ? ಹೌದಾ? ಹುಡುಗ ಬರಬರಿ ಇಲ್ಲಂಗಾರ? ಅಯ್ಯೋ ದೇವ್ರೆ, ತೆಗಿಯವಂಗಾರ ಈ ಹುಡುಗನ ಹೋಗಿ ನಾ ಪಾಪ ಶಾಂತವನ ಮಗಳಿಗೆ. ಅಯ್ಯೋ ದೇವ್ರೆ, ಹುಡುಗಿಯರ ಬಂಗಾರ ಇದ್ದಂಗೆ ಐತಿ. ನಾ ಹೇಳ್ತೇನೆ ತಗೋ, ಏನು ಹುಡುಗ ಸರಿ ಇಲ್ಲ ಅಂತೇಳಿ ಮೊದಲು ಹೇಳಬೇಡಾಕೋಬೇಡ. ಆಮೇಲೆ ನಾನು ಹಿಂಗೆ ಹೇಳೇನೆ ಅಂತೇಳಿ ಹೇಳ್ಬೇಡ ಯವ್ವ. ನನ್ನೇನಿಲ್ಲ, ಇಲ್ಲಿ ಬಾಳೆ ಮಾಡಿಸೇ ಕೊಡೋದಲ್ಲ ಅವರು. ಆಮ್ಯಾಗ ನನ್ನೇನಿಲ್ಲ, ಇದ್ದಿದ್ದಿಟ್ಟು ಹೊಲ ಮಾರ್ಕೊಂಡು ಏನು ಆಮೇಲೆ ಇಲ್ಲೇ ನಾನು ಇದ್ದಿದ್ದನ್ನು ಇದನ್ನೆಲ್ಲ ಕೈ ಬಿಟ್ಕೊಟ್ಟು ಹೋಗ್ಬೇಕಾಕತಿ. ಹಂಗೆ ಮಾಡ್ತಾರೆ ಯವ್ವ. ಅದಕ್ಕೆ ನೀವು ಒಟ್ಟ ಬಾಯಿ ಬಿಡೋಕೋಬೇಡ, ನಾ ಹಿಂಗೆ ಹೇಳೇನೆ ಅಂತೇಳಿ. ನಾ ನಿಮ್ಮ ಒಳ್ಳೇದಕ್ಕೆ ಅದು ಶಾಂತವನ ಮಗಳು ಅಂತ ಅಂದಿದ್ದಕ್ಕೆ ಬಾಯಿ ಬಿಟ್ಟು ಹೇಳಿದೆ, ಇಲ್ಲಾಂದ್ರೆ ನಾ ಸುಮ್ಮನೆ ಇರ್ತಿದ್ನವ. ಆತಾತು, ನಾನು ನನ್ನ ಗಂಡನ ಮುಂದೆ ಹೇಳ್ತೀನಿ, ಆದ್ರೆ ನೀ ಹೇಳಿ ಅಂತ ಹೇಳಲ್ಲ. ನನ್ನ ಗಂಡ ಈ ಸುದ್ದಿ ಗೊತ್ತಾದ್ರೆ ಬಾಯಾಗ ಮಾತು ನಿಲ್ಲಲ್ಲ, ಯಾರ್ದಾರ ಮುಂದೆ ಅಂದ್ಬಿಡ್ತಾನೆ. ಆಮ್ಯಾಗ ನೀನು ಅಂತ ಗೊತ್ತಾಗ್ಬಿಡ್ತೈತಿ. ಸುಮ್ಮನೆ ನೀವು ಆಜು ಬಾಜು ಇರೋರು ನಿಮ್ಮ ಕೈಯಾಗ ಕೆಡಿಸ್ಕೊಂತೀರಿ. ನನಗೆ ಹಂಗೆ ವಿಚಾರ ಗೊತ್ತಾತಂತೀನಿ. ನೀ ಮಾತ್ರ ಯಾವುದೇ ಕಾರಣಕ್ಕೂ ಏನು ಯಾರ ಮುಂದೆ ಉಸುಲು ಹೊಡಿಬೇಡ, ಅಷ್ಟೇ ಹೇಳಕತ್ತೀನಿ ಕೇಳ. ಇಲ್ಲೋ ಯವ್ವ, ನನಗೆ ಎದಕ್ಕೆ ಬೇಕಾಗೈತಿ? ಸರಿ ಹಂಗನ್ನ ಬರಲೇ. ಆದರೂ ಹುಡುಗ ಈಡೆ ಜಾಸ್ತಿ ಇತ್ತು, ಮಾಡಿದ್ರಕ್ಕಿತ್ತೇನಲ್ಲ. ಅಲ್ಲ
ರೊಕ್ಕ ಇಲ್ದವ ದುಡಿದು ರೊಕ್ಕ ಮಾಡ್ಕೋತಾನ, ಆದ್ರೆ ಚಟ ಇರವ ದುಡಿದು ಇದ್ದಿದ್ದ ಆಸ್ತಿನೂ ಕಳೆದು ನಿಂದಿರ್ತಾನ, ಗೊತ್ತಾನ? ಎದಕ್ಕೆ ಇದು ಮಾಡ್ತಿ? ತಿಂದ್ರೆ ಕುಡ್ಕಿ ಹೊನ್ನು ಸಾಲಂಗಿಲ್ಲ ಅಂತೇಳಿ ಬಿಡಂಗಿಲ್ಲ, ಅದಕ್ಕೆ ಬಿಡಂಗಿಲ್ಲ. ಇದ್ದಿದ್ದೆಲ್ಲ ಅದಕ್ಕಿದಕ್ಕೆ ಕುಡ್ದು ಈಡೆಗೆ ಆ ಪಾಪು ಇಲ್ಲಿ ಹಂಗೆ ಅಡ್ಡಾಡ್ತತಿ. ಏನು ಇಸ್ಪಿಟ್ಟಿನ ಚಟ ಐತೆ ಬಿಟ್ಟತೆ ನಂಗೆ ಗೊತ್ತಿಲ್ಲ. ಇದ್ರೂ ಇದ್ದತ್ತವ, ಮತ್ತೆ ಇದ್ರೂ ಇದ್ದಾತು ಹೇಳೋಕ್ಕಾಗಲ್ಲ. ಸವಾಸ ದೋಷ ಹೆಂಗೈತಿ? ಆ ಊರಾಗಲ್ಲೆಲ್ಲೇ ಕಲ್ತು ಬಂದೇನೆ ಅನ್ನಲ್ಲ, ಅಲ್ಲೇ ಹಿಂಗೆ ಮಾಡ್ಯಾನ, ಗೊತ್ತಾನ? ಒಂದೊಂದು ಚಲೋ ಆಗಿ ಬರ್ತಾವೆ ಹುಡುಗರು, ಒಂದೊಂದು ಈ ಊರು ಸವಾಸನ ಹಿಂಗೈತಿ. ಏನು ಸವಾಸ ಮಾಡಿ ಹಿಂಗಾಗತ್ತೋ ಏನು ಮೊದಲ ಹಿಂಗಿತ್ತು, ಯಾರಿಗೆ ಗೊತ್ತ? ಅದಕ್ಕೆ ಸುಮ್ಮನಿರ ನೀನು. ಆಮೇಲೆ ಯಾವ್ದ ಹುಡುಗಿನ ಲವ್ ಮಾಡ್ಯಾನಂತೆ, ಗೊತ್ತನ? ಯಾವ್ದ ಹುಡುಗಿನ ಲವ್ ಮಾಡಿ ನೀನು ಆಕಿನ ಮದುವೆ ಮಾಡ್ಕೊತೀನಿ ಅಂದ. ಅವ್ರವ್ವ ಯಪ್ಪ ಅದನ್ನು ತರಕತ್ತೀನಿ ನಾನು ಹಂಗೆ ಹಿಂಗಂತ ಒದರಾಡಿ ಅದನ್ನು ಬಿಡಿಸ್ಯಾಳ. ಈಗ ಬಿಟ್ಟಾನ ಕೈ ನಿನ್ನೂ ಆಕಿನ ಅದಾಳ ಗೊತ್ತಿಲ್ಲ ನನಗೆ. ಒಟ್ಟು ಲವ್ ಮಾಡೇನಿ ಮಾಡ್ತೀನಿ ಅಂದಿದ್ದು ಮಾತ್ರ ಕೇಳಿಸ್ಕೊಂಡೇನೆ ಅಷ್ಟೇ. ಹೌದಾ? ಬೇಡ ಬೇಡ ಬೇಡಂಗಾರ ಆಯ್ತು. ನೀ ಮಾತ್ರ ಯಾರ ಮುಂದೆ ಉಸಿರೊಡಿಬೇಡ. ನಾಳೆನ ನಾಡ್ದ ಇಲ್ಲ ಇನ್ನೂ 2 ದಿನ ಬಿಟ್ಟು ಶಾಂತವನ ಈ ಕಡೆ ಬರ್ತಾಳೆ. ಅದೇ ನಮ್ಮ ಅತ್ತಿ ಮಾವನ ದಿನ ಐತಿ. ಅದಕ್ಕೆ ಆಕಿ ಬಂದಾಗ ಏನಾರು ನೀ ಬೆಟ್ಟೆ ಅದೆ ಅಂದ್ರೆ ಈ ವಿಚಾರದ ಬಗ್ಗೆ ಏನೂ ತೆಗಿಬೇಡ. ಆಕಿ ಬಾಯಾಗೂ ಮಾತನಿಲ್ಲಲ್ಲ, ಯಾರ್ದಾರ ಮುಂದೆ ಹೇಳಿಬಿಡಾಳ. ನಾ ಎಲ್ಲ ಹೇಳಿ ಸೆಟ್ ಮಾಡಿರ್ತೀನಿ, ನೀ ಮಾತ್ರ ಏನು ಸುದ್ದಿ ತೆಗಿಬೇಡ. ಆತಾತ ಹಂಗಾರ ಹೋಗ್ಕನಿ. ಹಬ್ಬ ವಿಚಾರ ಹೇಳಿದ್ನೆಲ್ಲ ಈಗ ಸಮಾಧಾನ ಆತು. ಆಹಾ ಲಕ್ಷ್ಮಿ ಮದ್ವೆ ಅಂತ, ಓಹೋ ಲಕ್ಷ್ಮಿ ಮದ್ವೆ ಅಂತ, ಆಹಾ ಲಕ್ಷ್ಮಿ ಮದ್ವೆ ಅಂತ, ಓಹೋ ಲಕ್ಷ್ಮಿ ಮದ್ವೆ ಅಂತ, ಮಾದೇವಣ್ಣನ ಮಗನ ಕೂಟೆ ಡನ್ 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 ಡನ್. ಶಾಂತವ್ವ ಎಷ್ಟು ಖುಷಿಯಾಗಿರೋದಿಯ ನೀನು, ನನ್ನ ಕೈಲೇ ನೋಡೋಕ್ಕಾಗವಂತ. ಸ್ವಲ್ಪರ ನಿನಗೂ ಬಿಗು ಬರ್ಬೇಕಲ್ಲ. ಹಂಗೆ ಮಾಡ್ತೀನಿ. ನಂಗೆ ಭಾಳ ಬೇಜಾರಾಗತ್ತೈತಿ. ಯಾಕ ಬೇಜಾರು ಯಾಕೆ ಮಾಡ್ಕೊತಿ? ಬೆಳಗ್ಗೆ ಆತಂದ್ರೆ ಅಣ್ಣಂದು ಎಂಗೇಜ್ಮೆಂಟ್, ಖುಷಿಯಿಂದ ಇರು. ಏನ ಬೆಳಗ್ಗೆ ದೌಡೆದ್ದು 5 ಗಂಟೆ ಕೇಳ್ಬೇಕು. ಎದ್ದು ಮನ್ಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ ಈಗೆಲ್ಲ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಕ್ಕೊಂಡು ಬೆಳಗ್ಗೆ ದೌಡೆದ್ದು ಏನ ಅಷ್ಟೊತ್ತಿಗೆ ಯಾರು ಕೆಲಸದವ್ರು ಬರಂಗಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಕಸ ವಿಸ ಹೊಡ್ಕೊಂಡು ಕಲ್ವರ್ಸ್, ನಾನು ಬೇಗ ಕಸ ಹೊಡಿತೀನಿ, ನೀನು ಕಲ್ವರ್ಸ್. ಜಳಕ ಪೂಜೆ ಎಲ್ಲ ಆಗ್ಬೇಕು. ಆಗಿ ಮುಗಿಸಿ ಏನೇನು ಸಾಮಾನು ಅವೆಲ್ಲ ತೊಗೊಂಡು ಅಲ್ಲಿ ಛತ್ರಕ್ಕೆ ಹೋಗ್ಬೇಕು, ನೆನಪಿರ್ಲಿ. ಅದಕ್ಕೆ ಬೇಜಾರಾಗಕತ್ತಿರೋದು. ಏಕೆ ನಾ ಬ್ಯಾಡ ಆಕಿ ಅಂತ ಹೇಳಿದ್ರು ಅಪ್ಪಾಜಿ ನೀನು ಇಬ್ರು ನನ್ನ ಮೇಲೆ ಹಠ ಬಿದ್ದರಂಗ ಆಕಿನ್ನೇ ಮನೆ ಸಸಿಯಾಗಿ ಮಾಡ್ಕೋಬೇಕಂತ ನಿಂತಿಯಲ್ಲ. ಇಲ್ಲೋಡ ಮರ್ಯಾದೆ ಕೊಟ್ಟು ಮಾತಾಡಿ. ಏನದ ಅತಿಗಿಕ್ಕಿ ಆಗದ? ಏನು ಆಕಿ ನಿನಗೆ ಇಲ್ಲಿ ಬಂದ ಮೇಲೆ ಮರ್ಯಾದೆ ಕೊಡ್ಬೇಕಂದ್ರೆ ನೀ ಆಕಿ ಈಕಿ ಅನ್ನೋದು ಬಿಡು, ಅವ್ರು ಇವ್ರು ಅನ್ನೋದು ಕಲಿ. ಇಷ್ಟಕ್ಕೂ ನೀ ಬೇಡ ಅಂತಂದು ಮಾತು ಕೊಟ್ಟತಿಲ್ಲೇ. ನಿನ್ನ ಕೋಳಿ ಜಗಳ ಮುಖ್ಯ ಆಗೋದಿಲ್ಲ, ಇದು ದೊಡ್ಡ ದೊಡ್ಡವ್ರ ಮಕ ಬಂಗಾಕತಿ. ಅದನ್ನು ಫಸ್ಟ್ ಎಲ್ಲ ಇಟ್ಕೋ. ಏನ ಎದಕ್ಕಂಗೆ ಹುಚ್ಚರಂಗೆ ಅದನ್ನೇ ಚಿಂತೆ ಮಾಡ್ಬೇಕು? ಸಣ್ಣ ಕೋಳಿ ಜಗಳನ್ನ ಬೆಳೆಸ್ಕೊಂಡು ಹೋಗೋದತ್ತಾಗ. ನಿನ್ನೆ ಇವನು ಹೋಗಿದ್ನಂತ, ಕರೆದಿದ್ರಂತೆ. ಹಿಂಗೆ ಆತು ಅಂತೇಳಿ ಹೇಳಿದ್ನಂತ. ನೀನು ಏನೇನೋ ಭಾಳ ಮಾತಾಡಿ ಅಂತೆ, ತಪ್ಪು ನಿಂದೆ ಐತಿ ಅಂತಂದೇಳಿ ಹೇಳ್ಯಾರ ಅವ್ರು. ಈಗ ಆ ಹುಡುಗಿ ತಪ್ಪ ಕರೆ ಅಂತ ತಿಕ್ಕೋಬೇಕು, ನಿಂದ ಕರೆ ಅಂತ ತಿಕ್ಕೋಬೇಕು. ಏನ ಆಗದ ಹೋಗೈತಿ, ಅದನ್ನು ಬೆಳೆಸ್ಕೊಂತ ಹೋಗ್ಬೇಡ್ರಿ. ಇಲ್ಲಿ ಬಂದ್ಮೇಲೆ ಈಗ ನಾಳೆ ಎಂಗೇಜ್ಮೆಂಟ್ನ ಫಸ್ಟ್ ನೀವಿಬ್ರು ಕೂಡ್ರಿ. ನಿಮ್ಮದೇ ಜಾತಕ ತೋರಿಸ್ಬೇಕಿತ್ತನ. ಸುಮ್ಮನೆ ನನ್ನ ಮಗ ಸೊಸಿ ತೋರಿಸಿದೆ, ಅವ್ರು ತೋರಿಸೋ ಬದಲಿ ನಿಂದು ಹಾಕಿದ್ದು ತೋರಿಸ್ಬೇಕಿತ್ತು. ಹೊಂದಾಣಿಕೆಯಿಂದ ಇರ್ತಾರ ಇಲ್ಲ ಅಂತೇಳಿ ನೋಡು. ಇದು ತವ್ರ ಮನೆ, ಚೆಂದಾಗಿ ನೀ ಫಸ್ಟ್ ಹಚ್ಕೋಬೇಕಾಗಿರೋದು ಅಕ್ಕಿನ, ಅದನ್ನು ತಲೆಯಾಗಿ ಇಟ್ಕೋ. ಏನ ನಾನಿಲ್ಲಿ ಸ್ವಲ್ಪ ದಿನ ಇರೋಕೆ, ನಾಳೆ ನಮ್ದು ಗಂಟು ಮುಟ್ಟಿ ಕಟ್ಕೊಂಡು ಹೊಂಟ್ವಿ ನಾವು. ಏನು ಇನ್ನು ಎಷ್ಟು ದಿನ ಬಾಳ್ತೀವಿ ನಾವು? ಮುಂದಿರ್ಬೇಕಾದ್ರೆ ನೀವು ಚೆಂದಾಗಿ ರಿಲೇಷನ್ ಮುಂದೆ ಬರ್ಸ್ಕೊಂಡು ಓದಿ ತವ್ರ ಮನೆ ಬರೋದು ಹೋಗೋದು ಇರ್ತೈತಿ. ಇಲ್ಲ ಎಲ್ಲ ಕಳ್ಕೊಂಡು ಕುಂದಿರ್ತೀವಿ. ವಿಚಾರ ಮಾಡ. ಏನ ನಾಳೆ ನೀನು ಇನ್ನೊಂದು ಕಡೆ ಮದುವೆ ಆಗಿ ಹೋಗೋಕ್ಕೆ ಹುಚ್ಚ ಹುಡುಗಿ. ಏನು ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂತ ಹೊಂಟತ್ತಿದೆ. ಅಯ್ಯೋ ದೇವ್ರೇ, ಮೊದಲು ಇವ್ರಿಬ್ರನ್ನ ಕೂಡಿಸ್ಬೇಕು, ಇಲ್ಲಾಂದ್ರೆ ಹಿಂಗೆ ಮಾಡ್ಕೊಂತ ಹೋಗ್ತಾವೆ ಇವತ್ತಾಗ.